ವಂದನೆಗಳು. ಅಲ್-ಅಮೀನ್ ಶೈಕ್ಷಣಿಕ ಚರ್ಚಾಕೂಟಕ್ಕೆ ವೀಕ್ಷಕರೆಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಸಂಖ್ಯಾಶಾಸ್ತ್ರ. ಸಂಖ್ಯಾಶಾಸ್ತ್ರದ ಪರಿಚಯ. ಅಲ್-ಅಮೀನ್ ಟಿವಿಗೆ ಸ್ವಾಗತ. ಇವತ್ತು ನಾವು ಸಂಖ್ಯಾಶಾಸ್ತ್ರ ಎಂಬ ರೋಚಕ ವಿಷಯವನ್ನು ತಿಳಿದುಕೊಳ್ಳೋಣ. ಇದು ಸಂಖ್ಯೆಗಳ ಮೂಲಕ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಶಾಲಿ ಸಾಧನ. ನೀವು ವಿದ್ಯಾರ್ಥಿಯಾಗಿರಲಿ, ಶಿಕ್ಷಕರಾಗಿರಲಿ ಅಥವಾ ಕುತೂಹಲದಿಂದ ಕೇಳುತ್ತಿರುವವರಾಗಿರಲಿ, ಈ ಚಿಕ್ಕ ಮಾರ್ಗದರ್ಶಿ ನಿಮಗೆ ಅಂಕಿಅಂಶಶಾಸ್ತ್ರದ ಅರ್ಥ, ಅದರ ಮಹತ್ವ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹೇಗೆ ತಯಾರಿಸಬೇಕು ಮತ್ತು ಹಿಸ್ಟೋಗ್ರಾಮ್ ಹಾಗೂ ಫ್ರೀಕ್ವೆನ್ಸಿ ಪಾಲಿಗನ್ಗಳ ಮೂಲಕ ಡೇಟಾವನ್ನು ಹೇಗೆ ದೃಶ್ಯೀಕರಿಸಬೇಕು ಎಂಬುದನ್ನು ತಿಳಿಸುತ್ತೆ. ಸಂಖ್ಯಾಶಾಸ್ತ್ರ ಎಂದರೇನು? ಸಂಖ್ಯಾಶಾಸ್ತ್ರ ಅಂದರೆ ಸಂಗ್ರಹಣೆ, ವಿಂಗಡಣೆ, ವಿಶ್ಲೇಷಣೆ ಮತ್ತು ಅರ್ಥವಿವರಣೆ ಮಾಡುವ ವಿಜ್ಞಾನ. ಉದಾಹರಣೆಗೆ, ನೀವು 100 ವಿದ್ಯಾರ್ಥಿಗಳಿಂದ ಅವರ ಮೆಚ್ಚಿನ ವಿಷಯವನ್ನು ಕೇಳಿದರೆ ಅದು ಕೇವಲ ಡೇಟಾ. ಆದರೆ ಅದನ್ನು ಸರಿಯಾಗಿ ವಿಂಗಡಿಸಿ ವಿಶ್ಲೇಷಿಸಿದರೆ ಅದು ಅಂಕಿಅಂಶಶಾಸ್ತ್ರ. ಇದು ಈ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತದೆ. ತರಗತಿಯ ಸರಾಸರಿ ಅಂಕೆ ಎಷ್ಟು? ಎಷ್ಟು ಜನ ಆನ್ಲೈನ್ ಕಲಿಕೆಯನ್ನು ಇಷ್ಟಪಡುತ್ತಾರೆ? ವರ್ಷದಿಂದ ವರ್ಷಕ್ಕೆ ಮಳೆಯ ಮಾದರಿಯಲ್ಲಿ ಏನು ಬದಲಾವಣೆ? ಸಾರಾಂಶವಾಗಿ ಹೇಳಬೇಕಾದರೆ, ಅಂಕಿಅಂಶಶಾಸ್ತ್ರ ಮಾಹಿತಿಯನ್ನು ಜ್ಞಾನವಾಗಿ ಪರಿವರ್ತಿಸುತ್ತದೆ. ಸಂಖ್ಯಾಶಾಸ್ತ್ರ ಮಹತ್ವ. ಸಂಖ್ಯಾಶಾಸ್ತ್ರ ಯಾಕೆ ಮುಖ್ಯ? ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳ ಪ್ರಗತಿಯನ್ನು ಅಳೆಯಲು, ವ್ಯಾಪಾರದಲ್ಲಿ ಮಾರಾಟ ಮತ್ತು ಮಾರುಕಟ್ಟೆ ತೀರ್ಮಾನಗಳಿಗೆ, ಆರೋಗ್ಯ ಕ್ಷೇತ್ರದಲ್ಲಿ ಚಿಕಿತ್ಸೆ ಫಲಿತಾಂಶಗಳನ್ನು ವಿಶ್ಲೇಷಿಸಲು, ಸರ್ಕಾರದಲ್ಲಿ ಜನಗಣತಿ ಮತ್ತು ಸಮೀಕ್ಷೆಗಳ ಆಧಾರದ ಮೇಲೆ ನೀತಿಗಳನ್ನು ರೂಪಿಸಲು. ಇದು ಸಂಶೋಧನೆ, ಮುನ್ನೋಟ ಮತ್ತು ಗುಣಮಟ್ಟ ನಿಯಂತ್ರಣದ ಆಧಾರವಾಗಿದೆ. ಅಂಕಿಅಂಶಶಾಸ್ತ್ರವಿಲ್ಲದೆ ನಾವು ಕೇವಲ ಊಹೆ ಮಾಡುತ್ತಿರುತ್ತೇವೆ. ಆವರ್ತನ ವಿತರಣಾ ಪಟ್ಟಿಕೆ, ಹಂತಗಳು ಮತ್ತು ಲಾಭಗಳು ಅಂದರೆ ಡೇಟಾವನ್ನು ವರ್ಗಗಳಾಗಿ ವಿಂಗಡಿಸಿ ಪ್ರತಿ ವರ್ಗದಲ್ಲಿ ಎಷ್ಟು ಬಾರಿ ಸಂಭವಿಸಿದೆ ಎಂಬುದನ್ನು ತೋರಿಸುವ ವಿಧಾನ. ತಯಾರಿಸುವ ಹಂತಗಳು: ಕಚ್ಚಾ ಡೇಟಾವನ್ನು ಸಂಗ್ರಹಿಸಿ, ವರ್ಗಾಂತರಗಳನ್ನು ನಿರ್ಧರಿಸಿ, ತಾಳೆ ಚಿಹ್ನೆಗಳನ್ನು ಹಾಕಿ, ಆವರ್ತನ ಅನ್ನು ಲೆಕ್ಕಿಸಿ, ವರ್ಗಾಂತರ ಮತ್ತು ಅವುಗಳ ಆವರ್ತನ ಹೊಂದಿರುವ ಪಟ್ಟಿಯನ್ನು ರಚಿಸಿ. ಲಾಭಗಳು: ದೊಡ್ಡ ಡೇಟಾವನ್ನು ಸುಲಭವಾಗಿ ನಿರ್ವಹಿಸಬಹುದು, ಮಾದರಿಗಳು ಮತ್ತು ಪ್ರವೃತ್ತಿಗಳನ್ನು ಗುರುತಿಸಬಹುದು. ಗ್ರಾಫ್ಗಳಿಗೆ ಆಧಾರ ಒದಗಿಸುತ್ತದೆ. ಉದಾಹರಣೆಗೆ, 50 ವಿದ್ಯಾರ್ಥಿಗಳ ಪರೀಕ್ಷಾ ಅಂಕೆಗಳನ್ನು ಆವರ್ತನ ಕೋಷ್ಟಕದ ಮೂಲಕ ಸರಳವಾಗಿ ವಿಶ್ಲೇಷಿಸಬಹುದು. ಡೇಟಾದ ದೃಶ್ಯೀಕರಣ, ದೃಶ್ಯ ಪ್ರಾತಿನಿಧ್ಯ. ಸಂಖ್ಯೆಗಳು ಶಕ್ತಿಶಾಲಿ, ಆದರೆ ದೃಶ್ಯರೂಪದಲ್ಲಿ ಅವು ಇನ್ನಷ್ಟು ಸ್ಪಷ್ಟವಾಗುತ್ತವೆ. ಅದಕ್ಕಾಗಿ ಚಿತ್ರಾತ್ಮಕ ಪ್ರಾತಿನಿಧ್ಯ ಅಥವಾ ದೃಶ್ಯ ಪ್ರಾತಿನಿಧ್ಯ ಉಪಯೋಗಿಸುತ್ತೇವೆ. ಚಿತ್ರಾತ್ಮಕ ಪ್ರಾತಿನಿಧ್ಯದ ಪ್ರಯೋಜನಗಳು: ಅರ್ಥ ಮಾಡಿಕೊಳ್ಳಲು ಸುಲಭ, ಸಮಯ ಉಳಿಸುತ್ತದೆ, ಪ್ರವೃತ್ತಿಗಳನ್ನು ಹೋಲಿಸಲು ಸಹಾಯ, ದೃಶ್ಯಾಧಾರಿತ ಕಲಿಕೆಗೆ ಅನುಕೂಲ. ಇಲ್ಲಿ 2 ಪ್ರಮುಖ ವಿಧಾನಗಳನ್ನು ನೋಡೋಣ. ಹಿಸ್ಟೋಗ್ರಾಮ್ ಅಂದರೆ ಆವರ್ತನ ಪಟ್ಟಿ ಅಥವಾ ದತ್ತಾಂಶ ವಿತರಣಾ ಪಟ್ಟಿ. ನಿರಂತರ ಡೇಟಾಗೆ ಉಪಯುಕ್ತ. ಬಾರ್ಗಳು ಪರಸ್ಪರ ತಾಕಿಕೊಂಡಿರುತ್ತವೆ. ವರ್ಗಾಂತರಗಳಲ್ಲಿನ ಫ್ರೀಕ್ವೆನ್ಸಿ ತೋರಿಸುತ್ತದೆ. ಉದಾ ವಿದ್ಯಾರ್ಥಿಗಳ ಎತ್ತರ ವಿತರಣಾ ಹಿಸ್ಟೋಗ್ರಾಮ್. ಫ್ರೀಕ್ವೆನ್ಸಿ ಪಾಲಿಗನ್ ಅಂದರೆ ಆವರ್ತನ ಬಹುಭುಜಾಕೃತಿ. ಹಿಸ್ಟೋಗ್ರಾಮ್ ಬಾರ್ಗಳ ಮಧ್ಯಬಿಂದುಗಳನ್ನು ರೇಖೆಗಳಿಂದ ಸಂಪರ್ಕಿಸುವ ಲೈನ್ ಗ್ರಾಫ್. ಒಂದಕ್ಕಿಂತ ಹೆಚ್ಚು ಡೇಟಾ ಸೆಟ್ಗಳನ್ನು ಹೋಲಿಸಲು ಉಪಯುಕ್ತ. ಪ್ರವೃತ್ತಿಗಳನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ರಚನೆ ವಿಧಾನ: ಪ್ರತಿ ವರ್ಗಾಂತರದ ಮಧ್ಯಬಿಂದು ಕಂಡುಹಿಡಿದು ಆ ಬಿಂದುಗಳಲ್ಲಿ ಆವರ್ತನವನ್ನು ಅಥವಾ ಪುನರಾವರ್ತನೆಯನ್ನು ಅಳತೆ ಮಾಡಿ, ನಂತರ ಆ ಬಿಂದುಗಳನ್ನು ರೇಖೆಗಳಿಂದ ಸಂಪರ್ಕಿಸಿ. ಕೊನೆಗೆ 2 ತುದಿಗಳಲ್ಲಿ ಶೂನ್ಯ ಇರುವ ಕಲ್ಪಿತ ವರ್ಗಗಳನ್ನು ಸೇರಿಸುವುದು. ಉಪಸಂಹಾರ: ಹೀಗಾಗಿ ಅಂಕಿಅಂಶಶಾಸ್ತ್ರ ಸಂಖ್ಯೆಗಳ ಮೂಲಕ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಆವರ್ತನ ವಿತರಣೆ ಡೇಟಾವನ್ನು ವಿಂಗಡಿಸಲು ಉಪಯುಕ್ತ. ಹಿಸ್ಟೋಗ್ರಾಮ್ ಮತ್ತು ಪಾಲಿಗನ್ಗಳು ಡೇಟಾವನ್ನು ಜೀವಂತವಾಗಿ ತೋರಿಸುತ್ತವೆ. ಇಲ್ಲಿಗೆ ಈ ವಿಷಯ ಮುಕ್ತಾಯ. ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತೆಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅಲ್-ಅಮೀನ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.